ಧಾರಾಕಾರ ಸುರಿದ ಮಳೆಗೆ ಕೊಚ್ಚಿ ಹೋದ ರಸ್ತೆ. ನಿನ್ನೆಯಿಂದ ಬಿಡದೆ ಸುರಿದ ಮಳೆಗೆ ರಸ್ತೆ ಕೊಚ್ಚಿಕೊಂಡು ಹೋದ ಘಟನೆ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 30 ಮನೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು, ಪ್ರತಿ ವರ್ಷ ಮಳೆಗೆ ರಸ್ತೆ ಕಿತ್ತುಕೊಂಡು ಹೋಗುತ್ತೆ. ಶಾಲಾ ಮಕ್ಕಳು ಮತ್ತು ವಯೋವೃದ್ಧರಿಗೆ ತುಂಬಾ ಸಮಸ್ಯೆ ಆಗಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ರಭಸವಾಗಿ ಹರಿಯುವ ಹಳ್ಳಕ್ಕೆ ದೊಡ್ಡ ಪೈಪ್ ಹಾಕಿ ರಸ್ತೆ ಮಾಡಿಕೊಡಿ ಅಂತ ಹಲವು ಬಾರಿ ಗ್ರಾಮ ಪಂಚಾಯಿತಿಯವರಿಗೆ ಮನವಿ ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಬೇಸತ್ತ ರೈತರು ಸ್ವಂತ ಖರ್ಚಿನಲ್ಲಿ ರಸ್ತೆ ನಿರ್ಮಿಸಿಕೊಂಡಿದ್ರು. ಆದರೆ ನಿನ್ನೆಯಿಂದ ಸುರಿದ ಭಾರೀ ಮಳೆಗೆ ರಸ್ತೆ ಕಿತ್ತು ಹೋಗಿದೆ. ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ಸುದ್ದಿ ನೋಡಿಯಾದ್ರೂ ರೈತರಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರಾ ಅಂತ ಕಾದು ನೋಡಬೇಕು. ಇದು ನಿನ್ನೆ ಮಧ್ಯಾಹ್ನ ಪ್ರಾರಂಭ ಆಗಿರತಕ್ಕಂಥ ಮಳೆ, ರಾತ್ರಿ ಬೆಳತನೂ ಸಿಕ್ಕಾಪಟ್ಟೆ ಮಳೆ ಆಗ್ಯದ್ರಿ. ಮಳೆ ಆಗಿರೋ ಕಾರಣದಿಂದ ಏನಾಗೈತಿ, ರೈತರು ಮಾಡ್ಕೊಂಡಿರ್ತಕ್ಕಂಥ ಒಂದು 2-3 ಪೈಪ್ ಹಾಕ್ಕೊಂಡು ನಾವು ಹೋಗ್ಲಿಕ್ಕೆ ಬರಲಿಕ್ಕೆ ಒಂದು 25-30 ಮನೆಗಳು ಅದಾವ್ರಿ. ಇದೇನಾಗ್ತಿದೆ ಅಂದ್ರೆ ಪ್ರತಿ ವರ್ಷ ಕಿತ್ತುದು ಆಗ್ತಾ ಇದ್ದಾರೆ. ಈ ಸಲನೂ ಕೂಡ ಕಿತ್ತು ಹೋಗಿ ಈಗ ನಮ್ಗೆ ಸಂಚಾರಕ್ಕನ ಕಷ್ಟ ಆಗಿಬಿಟ್ಟೈತ್ರಿ. ಯಾಕಂತಂದ್ರೆ ಒಂದು 25-30 ಮನೆಗಳು ಅದಾವ್ರಿ. ದಿನನಿತ್ಯ ಇದರ ರಸ್ತೆ ಮೂಲಕ ಹೋಗ್ಬೇಕಾಗಿರೋ ಕಾರಣದಿಂದ ಇದು ಮುಖ್ಯ ರಸ್ತೆನೂ ಆಗಿರೋದ್ರಿಂದ ಸಂಬಂಧಪಟ್ಟವ್ರು ಯಾರೂ ಇದಕ್ಕೆ ಕಾಳಜಿ ತೊಗೊಳಕತ್ತಿಲ್ಲ. ಆದರೆ ರೈತರಿಗೆ ದಿನನಿತ್ಯ ಓಡಾಟ ಮಾಡಲಿಕ್ಕೆ ಮತ್ತು ತಾವು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಹೊರಗಡೆ ಕಳಿಸ್ಲಿಕ್ಕೆ ಈ ರಸ್ತೆ ಮುಖ್ಯ ಆಗಿರೋ ಕಾರಣದಿಂದ ರೈತರೇ ಸ್ವಯಂ ಪಟ್ಟಿ ಹಾಕ್ಕೊಂಡು ಈ ಒಂದು ರಸ್ತೆ ಮಾಡ್ಕೊಂಡಾರ. ಆದರೆ ಏನಾಗೈತೆ ಅಂತಂದ್ರೆ ಇದು ಪ್ರತಿ ವರ್ಷ ಕಿತ್ತು ಹೋಗತೈತ್ರಿ. ಮತ್ತು ಹಂಗೆ ಸ್ವಲ್ಪ ಪಟ್ಟಿ ಹಾಕ್ಕೊಂಡು ಅವ್ರು ಏನು ಮಾಡ್ತಾರೆ, ಮತ್ತು ರಿಪೇರಿ ಮಾಡ್ಕೊಳಕ್ಕೆ ಹತ್ತೀವಿ ರೀ. ಮತ್ತು ಇದ್ರ ಬಗ್ಗೆ ಯಾರೂ ಸಂಬಂಧಪಟ್ಟವ್ರು ಇದುವರೆಗೂ ಕೂಡ ಗಮನಕ್ಕೆ ತೊಗೊಂಡಿಲ್ಲ. ದಯಮಾಡಿ ಇದನ್ನು ಸ್ವಲ್ಪ ಒಂದು ಕೆಲಸ ಮಾಡಿಕೊಡ್ಬೇಕ್ರಿ. ಭಾಳ ಸಮಸ್ಯೆ ಆಗತೈತಿ. ಏನಾರು ಪರಿಹಾರ ಮಾಡಿಕೊಡ್ಬೇಕಂತೇಳಿ ನಾವು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮತ್ತು ಪಂಚಾಯತಿ ಅವ್ರಿಗೆ ವಿನಂತಿ ಮಾಡ್ಕೊಳಕತ್ತೀವಿ. ಇದಕ್ಕಿಂತ ಮುಂಚಿತ ಪಂಚಾಯತಿ ಅವ್ರಿಗೆ ಏನು ಗಮನಕ್ಕೆ ತಂದಿರ? ಸಾಕಷ್ಟು ಬಾರಿ ಪಂಚಾಯತಿ ಅವ್ರಿಗೆ ಗಮನಕ್ಕೆ ತಂದೀವಿ ರೀ. ಆದ್ರೆ ಅವ್ರು ಏನು ಮಾಡಿದಾರಂತ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಈ ಒಂದು ಹಳ್ಳ ಬಿಟ್ಟು ಮುಂದಿನ ರಸ್ತೆಗೆ ಗರ್ಸಾಗಿ ಕೊಟ್ಟಾರ. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಈ ಒಂದು ಹಳ್ಳಕ್ಕೆ ರೀ ಒಂದು ಯಾವುದೇ ಒಂದು ಶಾಶ್ವತ ಕೆಲಸ ಮಾಡಿಕೊಡೋರಾಗ್ಯಾರ. ಈಗ ಒಟ್ಟಿನಲ್ಲಿ ನಿಮಗೆ ಶಾಶ್ವತ ಪರಿಹಾರ ಬೇಕು. ಏನಾದರೂ ಒಂದು ಶಾಶ್ವತ ಪರಿಹಾರ ಆಗಬೇಕಾಗೈತೆ ರೀ. ತಮ್ಮ ಹೆಸರು? ನನ್ನ ಹೆಸರು ಪ್ರಕಾಶ್ ಬಿರಾದರ್ ಅಂತ ಹೇಳ್ರಿ.